ಪ್ರಪಂಚದ ರಿಚೆಸ್ಟ್ ದೇವಸ್ಥಾನ ಯಾವುದು ಅಂತ ನಿಮ್ಮನ್ನ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಟಕ್ ಅಂತ ತಿರುಪತಿ ಅಂತೀರಲ್ಲ. ಕೇರಳದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ನಮ್ಮಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ. 2011ಗಿಂತ ಮೊದಲು ಈ ಕೇರಳ ರಾಜ್ಯದಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಇದೆ ಅಂತ ಪ್ರಪಂಚಕ್ಕೆ ಗೊತ್ತೇ ಇರಲ್ಲ. ಆದ್ರೆ 2011ರಲ್ಲಿ ಜೂನ್ ತಿಂಗಳಲ್ಲಿ ಈ ದೇವಸ್ಥಾನದ ರಹಸ್ಯ ಕೊಠಡಿಗಳು ಸ್ವಲ್ಪ ಹೊರಗೆ ಬಿದ್ದಿದ್ದಾವೆ. ಲೆಕ್ಕಕ್ಕೆ ಸಿಗದಷ್ಟು ಸುಮಾರು 1,55,000 ಕೋಟಿ ಬೆಲೆ ಬಾಳುವ ಸಂಪತ್ತು ಹೊರಗೆ ಬರುತ್ತೆ. ಸಂಪತ್ತಿನಿಂದ ಪರಿಚಯ ಆಗುತ್ತೆ. ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ನಿಲ್ಗಡೆ ಆಗಿರುವ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಬಗ್ಗೆ ಮತ್ತೆ ಅಲ್ಲಿನ ರಹಸ್ಯದ ಸಂಪತ್ತಿನ ಬಗ್ಗೆ ಎಷ್ಟು ತಿಳಿದರೂ ಕಡಿಮೆ ಅಂತ ಅನ್ಬೋದು. ಆದ್ರೆ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಿಜವಾಗ್ಲೂ ಆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಕೆಳಗಡೆ ಇರುವ ವಾಲ್ಟ್ ಅಲ್ಲಿ ಒಂದಕ್ಕೆ ನಾಗಬಂಧನವನ್ನ ಹಾಕಿದಾರ, ಅದೇ ತರ ಈ ವಾಲ್ಟ್ ನ ತೆಗಿಯಕ್ ಆಗದಿರ ಇರೋ ತರ ಇವತ್ತಿಗೂ ದೊಡ್ಡ ದೊಡ್ಡ ಹಾವುಗಳು ಈ ವಾಲ್ಟ್ ನ ಕಾಪಾಡ್ತಾ ಇದಾವ. ವಾಲ್ಟ್ ಚೇಂಬರ್ ಡೋರ್ಗೆ ಕಿವಿ ಇಟ್ಟು ಕೇಳಿದ್ರೆ ಏನೋ ಹಾವುಗಳ ಶಬ್ದ ಬರ್ತಾ ಇದ್ದಂಗೆ ಕೇಳಿಸುತ್ತಾ. ಅಷ್ಟೇ ಅಲ್ಲ, ಆ ವಾಲ್ಟ್ ಗಳಿಂದ ಸಮುದ್ರದ ಅಲೆಗಳ ಶಬ್ದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಷ್ಟು ಮಾತ್ರ ನಿಜ? ದ ಆರಿಜಿನ್ ಆಫ್ ಟೆಂಪಲ್. ಈ ಟೆಂಪಲ್ ಆಫ್ ಆರಿಜಿನ್ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಈ ದೇವಾಲಯಕ್ಕೆ ಒಂದು ದೊಡ್ಡ ಬ್ಯಾಕ್ ಸ್ಟೋರಿ ಇದೆ. ವಿಲ್ವಮಯ ಮಂಗಲ್ತೂರ್ ಸ್ವಾಮಿಯಾರ್ ಅನ್ನೋ ವಿಷ್ಣು ಭಕ್ತನು ಒಂದು ದಿನ ವಿಷ್ಣುಗೋಸ್ಕರ ಪೂಜೆ ಮಾಡ್ತಾ ಇರೋವನು. ತನ್ನ ಭಕ್ತಿಗೆ ಮೆಚ್ಚಿದ ವಿಷ್ಣು ಒಂದು ಚಿಕ್ಕ ಹುಡುಗನ ವೇಷದಲ್ಲಿ ಹೋಗಿ ಕಾಣಿಸ್ತಾನೆ. ಆ ಚಿಕ್ಕ ಹುಡುಗನನ್ನು ನೋಡಿದ ಸ್ವಾಮಿಯಾರ್ ಆತನು ಎಲ್ಲಿಂದನೋ ತಪ್ಪೋಗಿ ಬಂದಿದ್ದಾನೆ ಅಂತ ಅನ್ಕೊಂಡು ತಂದೆ ತಾಯಿಯರ ಬಗ್ಗೆ ಕೇಳಿದಾಗ ನನಗೆ ಯಾರು ಇಲ್ಲ ಅಂತ ಹೇಳ್ತಾನೆ ಆ ಚಿಕ್ಕ ಹುಡುಗ. ಆ ಚಿಕ್ಕ ಹುಡುಗನನ್ನು ನೋಡಿದ ಸ್ವಾಮಿಯರ್ ನನ್ ಜೊತೆ ಇರು ಅಂತ ಹೇಳ್ತಾನೆ. ಆವಾಗ ಹುಡುಗ ಒಂದು ಕಂಡೀಷನ್ ಆಗ್ತಾನೆ. ಅದೇನಂತಂದ್ರೆ ನನ್ ಮೇಲೆ ಯಾವಾಗ ನೀನು ಅಸೂಯೆ ಬೀಳ್ತೀಯೋ ಅವಾಗ ನಾನು ಹೊಟ್ಟೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಒಪ್ಪಿಕೊಂಡ ಸ್ವಾಮಿಯರ್ ತನ್ನ ಜೊತೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆವಾಗ ಆ ಹುಡುಗ ಎಷ್ಟು ಕುಚೇಷ್ಟೆ ಮಾಡಿದ್ರು ಸ್ವಾಮಿಯರ್ ಆ ಹುಡುಗನನ್ನ ಏನು ಅನ್ನೋನಲ್ಲ. ಆದ್ರೆ ಒಂದಿನ ಸ್ವಾಮಿಯರ್ ಶ್ರೀ ಮಹಾವಿಷ್ಣುವಿಗೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ ಸಮಯದಲ್ಲಿ ಇದ್ದಕ್ಕೆ ಸ್ವಾಮಿಯರ್ ಸ್ವಲ್ಪ ಬೇಸರ ಪಡೆದಾಗ ಆ ಹುಡುಗ ಅಲ್ಲಿಂದ ಹೊಟ್ಟೋಗ್ಬಿಡ್ತಾನೆ. ಅದು ತಿಳಿದ ಸ್ವಾಮಿಯರ್ ಬಾಧೆ ಬೀಳುತ್ತಾ ಹುಡುಗನಿಗೋಸ್ಕರ ಹುಡುಕ್ತಾ ಇದ್ದಾಗ ಅವನಿಗೆ ಒಂದು ಆಕಾಶದ ಧ್ವನಿ ಆ ಹುಡುಗನೇ ವಿಷ್ಣು ಅಂತ ಹೇಳುತ್ತೆ. ಆದ್ರಿಂದ ಜಾಸ್ತಿ ದುಃಖ ಬಿದ್ದು ಇನ್ನೊಂದು ಸತಿ ದರ್ಶನ ಕೊಡು ಸ್ವಾಮಿ ಅಂತ ಕೇಳ್ಕೊಂತಾನೆ. ಅದಕ್ಕೆ ಆ ಆಕಾಶ ಧ್ವನಿ ಆ ಹುಡುಗ ಅನಂತ ಕಾಡಿನಲ್ಲಿ ಇರ್ಬೋದು ಅಂತ ಸೂಚನೆ ಕೊಡುತ್ತೆ. ಅವಾಗ ಸ್ವಾಮಿಯರ್ ತಕ್ಷಣನೇ ಹುಡುಕಾಟಕ್ಕೆ ಹೋಗ್ತಾನೆ. ಆವಾಗ ಅಲ್ಲಿಗೆ ಬಂದ ಸ್ವಾಮಿಯರ್ನ ನೋಡಿದ ಆ ಹುಡುಗ ನಗುತ್ತಾ ಒಂದು ಗಿಡದಲ್ಲಿ ಮಾಯ ಆಗೋಗ್ಬಿಡ್ತಾನೆ. ಅವಾಗ ಗಿಡದಲ್ಲಿ ಮಾಯ ಆಗೋಗಿ 12.5 ಕಿಲೋಮೀಟರ್ ಅಷ್ಟು ಉದ್ದವಾದ ಅನಂತ ಮೂರ್ತಿ ವಿಗ್ರಹವಾಗಿ ಆಗೋಗ್ತಾನೆ. ಅಂದ್ರೆ ಶೇಷ ಸರ್ಪಗಳ ಮೇಲೆ ನಿದ್ದೆ ಮಾಡ್ತಾ ಇರುವ ಮಹಾವಿಷ್ಣುವಿನ ರೂಪ ಅದು. ಅಷ್ಟು ದೊಡ್ಡ ಮೂರ್ತಿ ಶಿಲ್ಪವನ್ನು ನೋಡಿದ ಸ್ವಾಮಿಯರ್ ಚಿಕ್ಕದಾಗೋಗು ಸ್ವಾಮಿ ಅಂತ ಬೇಡ್ಕೊಂತಾನೆ. ಆವತ್ತಿಂದ ಇವತ್ತಿನವರೆಗೂ ವಿಷ್ಣು ಅಸ್ತಮಾನ ದರ್ಶನ ಕೊಡ್ತಾ ಇದ್ದಾನೆ. ಅವಾಗ ಸ್ವಾಮಿಗೆ ತಿರು ಅನಂತಪುರಂ ಅನ್ನೋ ಹೆಸರು ಬರುತ್ತೆ. ಅದು ಕಾಲಕ್ರಮೇಣವಾಗಿ ಇವಾಗ ತಿರುವನಂತಪುರಂ ಆಗೋಯಿತು. ಅದಾದ್ಮೇಲೆ 8th ಸೆಂಚುರಿಯಲ್ಲಿ ಚೇರಾ ಕಿಂಗ್ಡಮ್ ಸ್ವಾಮಿಗೋಸ್ಕರ ಒಂದು ದೇವಸ್ಥಾನವನ್ನ ಕಟ್ತಾರೆ. ಅದಾದ್ಮೇಲೆ ಆ ದೇವಸ್ಥಾನವನ್ನ ಟ್ರಾವೆನ್ಕೋರ್ ರಾಯಲ್ ಫ್ಯಾಮಿಲಿ ಕಟ್ಟಿಸ್ತು ಅಂತ ಸ್ವಲ್ಪ ಪುರಾಣದ ಬುಕ್ಸ್ ಅಲ್ಲಿ ಇದಾವೆ. ಅಂದ್ರೆ ಆವಾಗಿಂದ ಆ ಟೈಮಿಂದ ಟ್ರಾವೆನ್ಕೋರ್ ಫ್ಯಾಮಿಲಿ ಕೈಯಲ್ಲೇ ಈ ದೇವಸ್ಥಾನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇವಾಗ ಓಪನಿಂಗ್ ಆಫ್ ವಾಲ್ಟ್ಸ್ 2011ರಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಗೋಲ್ಡ್ ಪೇಂಟ್ ಹಾಕೋ ಮಿಷನ್ ಕಾಣಿಸುತ್ತೆ. ಅಂದ್ರೆ ಗೋಲ್ಡ್ ನ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಮಾಡಕ್ ಆಗದಿರೋ ಅಷ್ಟು. ಆವಾಗ ಒಂದು ವಿಷಯ ಆಚೆಗೆ ಬರುತ್ತೆ. ಅದೇನಂದ್ರೆ ಈ ಟ್ರಾವೆನ್ಕೋರ್ ರಾಯಲ್ ಫ್ಯಾಮಿಲಿ ಅವರು ದೇವರ ವಸ್ತ್ರಗಳನ್ನು ಕದ್ದು ಅದ್ರ ಬದಲು ಗೋಲ್ಡ್ ಪೇಂಟ್ ಹಾಕಿರೋ ನಕಲಿ ಗಿಲ್ಟಿಗಳನ್ನು ಅಲ್ಲಿ ಇಕ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ಆ ದೇವಸ್ಥಾನದ ಸಂಪತ್ತನ್ನು ಲೆಕ್ಕಿಸಬೇಕೆಂದು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕ್ತಾರೆ ಒಬ್ಬ ರಿಟೈರ್ಡ್ IPS ಆಫೀಸರ್ ಸುಂದರರಾಜನ್. ಇದಕ್ಕೆ ಸ್ಪಂದಿಸಿ ಸುಪ್ರೀಂ ಕೋರ್ಟ್ ಸ್ವಾಮಿಯ ಸಂಪತ್ತನ್ನು ಲೆಕ್ಕಿಸಬೇಕಂತ ಈ ವರ್ಡ್ನ ಪ್ರೊನೌನ್ಸ್ ಮಾಡೋದು ಸ್ವಲ್ಪ ಕಷ್ಟ. ಅಮಿಕಸ್ ಕುರೈಯೋ ಅನ್ನೋ ಟೀಮ್ ನ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿಗೆ ಹೋಗಿರುವ ಆ ಟೀಮ್ ಅನಂತ ಪದ್ಮನಾಭ ಸ್ವಾಮಿ ವಿಷ್ಣುವಿನ ಸಂಪತ್ತು ಎಷ್ಟು ಅಂತ ತಿಳಿದುಕೊಳ್ಳಲು ಆ ದೇವಾಲಯದಲ್ಲಿ ಸರ್ಚ್ ಮಾಡುತ್ತಿದ್ದಾಗ ಅದೇ ಸಮಯದಲ್ಲಿ ಪ್ರಪಂಚವೆಲ್ಲ ಆಶ್ಚರ್ಯ ಪಡುವಂತೆ ಆ ದೇವಾಲಯದ ಪಶ್ಚಿಮ ದಿಕ್ಕಿನಲ್ಲಿ ಕೆಳಗಡೆಗೊಂದು ಅಂಡರ್ ಗ್ರೌಂಡ್ ಇದೆ ಅಂತ ಅತ್ಯಂತ ರಹಸ್ಯವಾದ ನಿಜ ಆಚೆಗೆ ಬರುತ್ತೆ. ಅಲ್ಲಿ 6 ವಾಲ್ಟ್ಸ್ ಆಚೆ ಬರ್ತವೆ. ವಾಲ್ಟ್ A, ವಾಲ್ಟ್ B, ವಾಲ್ಟ್ C, ವಾಲ್ಟ್ D, ವಾಲ್ಟ್ E, ವಾಲ್ಟ್ F ಅಂತ. ಈ E and F ವಾಲ್ಟ್ಸ್ ನ ವಾರಕ್ಕೊಂದ್ಸತಿ ತೆಗಿತಾ ಇರ್ತಾರೆ ಅಲ್ಲಿರೋ ಪೂಜಾರಿಗಳು. ಸ್ವಾಮಿನ ಅಲಂಕರಿಸಲು ಬೇಕಾಗುವ ವಸ್ತ್ರಗಳೆಲ್ಲ ಅಲ್ಲಲ್ಲಿ ಇರ್ತವೆ. ಇನ್ನು ಈ C and D ವಾಲ್ಟ್ಸ್ ನ ವರ್ಷಕ್ಕೆ 8 ಸತಿ ಟ್ರಾವೆನ್ ರಾಯಲ್ ಕೋರ್ಟ್ ಫ್ಯಾಮಿಲಿ ಸಮೀಕ್ಷೆಯಲ್ಲಿ ಓಪನ್ ಮಾಡಿ ವಿಷ್ಣುವಿಗೆ ಪ್ರತ್ಯಕ್ಷ ಆಭರಣಗಳನ್ನಿಟ್ಟು ಅಲಂಕಾರ ಮಾಡ್ತಾರೆ. A and B ವಾಲ್ಟ್ಸ್ ನ 1850ರಿಂದ ತೆಗ್ದಿರಲ್ಲ.
ಅದೇ ಟೈಮಲ್ಲಿ ಇನ್ನೊಂದು 2 ವಾಲ್ಟ್ಸ್ನ ಐಡೆಂಟಿಫೈ ಮಾಡ್ತಾರೆ. ಆ ವಾಲ್ಟ್ಸ್ಗೆ G&F ಅಂತ ಹೆಸರಿಕ್ತಾರೆ. ಅದಾದ್ಮೇಲೆ 2011ರಲ್ಲಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ವಾಲ್ಟ್ ಬಿ ತೆಗಿಯೋಕೆ ಎಷ್ಟು ಪ್ರಯತ್ನ ಪಟ್ಟರು ಅದು ಓಪನ್ ಆಗ್ಲಿಲ್ಲ. ಸರಿ ಅಂತ ಎ ವಾಲ್ಟ್ ನ ತೆಗೆಯಲು ಪ್ರಯತ್ನಿಸುತ್ತಾರೆ. ಸುಮಾರು 8 ಅವರ್ಸ್ ತಗೊಂತಾರೆ ಅದನ್ನ ತೆಗಿಯೋದಕ್ಕೆ. ಆದ್ರೆ ಅದ್ರ ಒಳಗಡೆ ಹೋಗಿ ನೋಡಿದ್ರೆ ಏನೂ ಇರಲ್ಲ. ಅವರು ಆ ರೂಮ್ ನ ಕ್ಲೀನ್ ಮಾಡ್ತಾ ಇದ್ದಾಗ ಅವ್ರಿಗೊಂದು ಗ್ರಾನೈಟ್ ಸ್ಟೋನ್ ಆ ನೆಲದ ಮೇಲೆ ಕಾಣಿಸುತ್ತೆ. ಅದನ್ನ ಆಚೆ ತೆಗೆದ್ರೆ ಅಂಡರ್ ಗ್ರೌಂಡ್ಗೆ ದಾರಿ ಇದೆ. ಅವರು ಒಳಗಡೆ ಹೋದ್ಮೇಲೆ ಅಲ್ಲೇ ಸುಮಾರು ಲಕ್ಷ ಕೋಟಿಗಳಿಗಿಂತ ಜಾಸ್ತಿ ಬೆಲೆ ಬಾಳುವ ವಜ್ರ ವೈಡೂರ್ಯಗಳು, ಬಂಗಾರದ ಆಭರಣಗಳು ಆಚೆಗೆ ಬೀಳ್ತವೆ. ಈ ಟ್ರೆಜರಿನ ಬೆಲೆ ಹೇಳೋಕೆ ಆಗಲ್ಲ ಅಂತ ಕೇವಲ ಬಂಗಾರು ಮತ್ತು ವಜ್ರದ ತೂಕದ ಪರವಾಗಿ ನೋಡ್ಕೊಂಡು ಹೋಗ್ತಾರೆ. ಇದ್ರೆ 1,55,000 ಕೋಟಿಗಳಿಗಿಂತ ಹೆಚ್ಚಿರ್ಬೋದು ಅಂತ ಒಂದು ಅಂಚನಾ ಮಾಡಿ ಹೇಳ್ತಾ ಇದ್ದಾರೆ. ವಾಲ್ಟ್ ಬಿ ಎಲ್ ಆದ್ರೆ ಸುಮಾರು 35 ಲಕ್ಷ ಕೋಟಿಗಳು ಬೆಲೆ ಬಾಳುವ ಟ್ರೆಜರ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸಂಪತ್ತಿರೋ ವಾಲ್ಟ್ ಬಿ ನ ಓಪನ್ ಮಾಡದಿರೋದಕ್ಕೆ ಕಾರಣ ನಾಗಬಂಧನ. ಆ ಟೀಮಲ್ಲಿ 7 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಒಬ್ಬನು ಅಕಾರವಾಗಿ ಮರಣವನ್ನಪ್ಪುತ್ತಾನೆ. ಅಷ್ಟೇ ಅಲ್ಲ, 2018ರಲ್ಲಿ ಓಪನ್ ಮಾಡಿದಾಗ ಸಹ ಕೇರಳ ಎಲ್ಲ ಫ್ಲಡ್ಸ್ ಬಂದು ಸರ್ವನಾಶ ಆಗೋಗುತ್ತೆ. ಇದನ್ನ ಓಪನ್ ಮಾಡಬೇಕು ಅಂದವಾಗ ಈ ಟ್ರಾವೆನ್ಕೋರ್ ರಾಯಲ್ ಫ್ಯಾಮಿಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಕೇಸ್ ಫೈಲ್ ಮಾಡ್ತಾರೆ. ಇದನ್ನೇನಾದ್ರೂ ಓಪನ್ ಮಾಡಿದ್ರೆ ಪ್ರಪಂಚ ನಾಶ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಎಲ್ಲಾ ಭಕ್ತರು ಸಹ ಪರವಾಗಿರೋದ್ರಿಂದ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಆ ವಾಲ್ಟ್ಸ್ ನ ಓಪನ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ನ ಪಾಸ್ ಮಾಡುತ್ತೆ. ಆ ಕಾಲದವರು ಸಂಪತ್ತನ್ನ, ವಜ್ರಗಳನ್ನ ಯಾರ ಕೆಟ್ಟ ಕೈಗಳಲ್ಲೂ ಬೀಳ್ಬಾರ್ದು ಅಂತ ಇಂಥ ಬಂಧನಗಳನ್ನ ಹಾಕ್ತಾರೆ. ಇದಲ್ಲದೆ ಸ್ವಲ್ಪ ಜಲಬಂಧನ, ಕ್ರಿಮಿ ಬಂಧನ, ನಾಗಬಂಧನ ಇವುಗಳ ಎಲ್ಲಾ ಇನ್ಫಾರ್ಮೇಶನ್ ನಮ್ಮ ಅದರ್ಣ ವೇದದಲ್ಲಿದೆ. ಈ ಬಂಧನಗಳನ್ನ ಪುರಾಣ ಕಾಲದಿಂದ ಯುದ್ಧ ಮಾಡುವ ಸಮಯದಲ್ಲಿ ಬಳಸ್ತಾ ಇದ್ರು. ಯಾಕಂದ್ರೆ ಯುದ್ಧದಲ್ಲಿ ಗೆದ್ದ ರಾಜರು ಅಲ್ಲಿನ ಆಸ್ತಿಯನ್ನು ತಗೊಂಡು ಹೋಗದೇ ಇರೋದಕ್ಕೆ. ಆದ್ರೆ ಕಾಲಕ್ರಮೇಣವಾಗಿ ಈ ವಿದ್ಯೆ ಎಲ್ಲಾರ್ಗೂ ಸ್ಪ್ರೆಡ್ ಆಗೋಗುತ್ತೆ. ಈ ವಿದ್ಯೆನ ಕೊನೆಯಲ್ಲಿ ನಳಂದ ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡೋರು. ಆ ಯೂನಿವರ್ಸಿಟಿನ ಬೇರೆ ದೇಶದಲ್ಲಿ ಬೆಂಕಿ ಹಚ್ಚಿಸಿಬಿಟ್ಟಿರೋದ್ರಿಂದ ಆ ಬುಕ್ಸ್ ಎಲ್ಲ ಸುಟ್ಟೋಗ್ಬಿಡ್ತವೆ. ಅಂದ್ರೆ ಅದನ್ನ ಕಳ್ಕೊಂಡವರು ಮುಂದೆ ಜನರೇಷನ್ ಅವ್ರಿಗೆ ಹೇಳ್ಕೊಂತ ಹೋಗ್ತಾರೆ ಅಂತ. ಆದ್ರೆ ಆ ನಾಗಬಂಧನಕ್ಕೆ ಒಂದು ಸೊಲ್ಯೂಷನ್ ಇದೆ. ಅದೇ ಗರುಡ ಬಂಧನ. ಇದನ್ನ ಮಾತ್ರ ಕಲ್ಸೋರು ಯಾರು ಇಲ್ಲ. ಅದರ್ಣ ವೇದದ ಪ್ರಕಾರ ಈ ನಾಗಬಂಧನವನ್ನು ತಮ್ಮ ವಿಜ್ಞಾನ, ಸಂಪತ್ತನ್ನು ಬೇರೆಯವರ ಕೈಯಲ್ಲಿ ಸಿಕ್ಕದಿರೋದಕ್ಕೆ ಮಾತ್ರ ಬಳಸಬೇಕು ಅಷ್ಟೇ, ಇನ್ಯಾವುದಕ್ಕೂ ಬಳಸಬಾರ್ದು. ಇನ್ನು ಈ ಬಂಧಗಳಿಗಿಂತ ಎಲ್ಲ ಶ್ರೇಷ್ಠ ಮತ್ತು ಪವರ್ಫುಲ್ ಬಂಧನ ಯಾವುದಾದ್ರು ಇದೆ ಅಂತಂದ್ರೆ ಅದು ನಾಗಬಂಧನ. ಇದಕ್ಕೆ ಒಂದು ಸೊಲ್ಯೂಷನ್ ಇದೆ, ಅದೇ ಗರುಡ ಮಂತ್ರ. ಇದನ್ನ ಜಪಿಸೋರು ಮಾತ್ರ ಇವಾಗ ಯಾರು ಇಲ್ಲ. ನಾಗಬಂಧನ ಅನ್ನೋದು ಅದೊಂದು ಸೌಂಡ್ ವೇವ್ ಪ್ರಕಾರ ಕೆಲಸ ಮಾಡುತ್ತೆ. ಅಂದ್ರೆ ಅದೊಂದು ಸೌಂಡ್ ಫ್ರೀಕ್ವೆನ್ಸಿಯಿಂದ ಓಪನ್ ಆಗೋದು. ಅದರಿಂದ ಆ ಡೋರ್ ಮೆಕ್ಯಾನಿಸಮ್ ಆಕ್ಟಿವೇಟ್ ಆಗಿ ಲಾಕ್ ಆಗುತ್ತೆ ಫಸ್ಟ್. ಅದೇ ಫ್ರೀಕ್ವೆಂಟ್ ಅಲ್ಲಿ ಗರುಡ ಮಂತ್ರವನ್ನು ಜಪಿಸಿದ್ರೆ ಮತ್ತೆ ಆ ಮೈನ್ ಡೋರ್ ಓಪನ್ ಆಗುತ್ತೆ. ಅಲ್ಲೇನಾದ್ರೂ ಬೇರೆ ಫ್ರೀಕ್ವೆಂಟ್ ಅಲ್ಲಿ ಮಂತ್ರ ಹೇಳಿದ್ರೆ ಬೇರೆ ವಿಷನ್ ಆಫ್ ರೂಮ್ ಓಪನ್ ಆಗುತ್ತೆ. ಅಲ್ಲಿ ಬರೀ ಹಾವುಗಳೇ ಇರ್ತವೆ. ಆ ಬೇರೆ ಫ್ರೀಕ್ವೆಂಟ್ ಅಲ್ಲಿ ಮಂತ್ರ ಹೇಳ್ತಾನ ಅಂದ್ರೆ ಆ ಗರುಡ ಮಂತ್ರನ ಬೇರೆ ಫ್ರೀಕ್ವೆಂಟ್ ಅಲ್ಲಿ ಹೇಳಿದ್ರು ಅಂತ ಅನ್ಕೊಂಡೋಣ. ಆ ಡೋರ್ ಮೆಕ್ಯಾನಿಸಮ್ ಒಳಗಡೆ ಹೋಗಿರೋರ್ನ ಸಾಯಿಸ್ಬೇಕು ಅಂತ ಅವುಗಳನ್ನ ಹಿಪ್ನೋಟೈಸ್ ಮಾಡೋ ತರ ಇಕ್ಕಿರ್ತಾರೆ. ಅದರಿಂದ ಆ ತಪ್ಪು ಮಂತ್ರವನ್ನ ಹೇಳಿ ಒಳಗಡೆ ಹೋಗಿದವ್ರು ಸತ್ತೋಗ್ತಾರೆ. ಅಂದ್ರೆ ಇಲ್ಲಿ ಯಾಕೆ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ ಅಂತಂದ್ರೆ ಆ ವಾಲ್ಟ್ ಅಲ್ಲಿಂದ ಸೌಂಡ್ಸ್ ಬರ್ತಾ ಇರೋದನ್ನ ಕೇಳಿ ಅಲ್ಲಿರೋರು ಏನಂತ ಇದ್ದಾರೆ ಅಂತಂದ್ರೆ ಸ್ವಲ್ಪ ಜನ ಅಲ್ಲೊಳಗಡೆ ಹಾವುಗಳ ಬುಸ್ಕೊಡ್ತಾ ಇರೋ ಸೌಂಡ್ಸ್ ಬರ್ತಾ ಇದಾವೆ ಅಂತ, ಇನ್ನು ಸ್ವಲ್ಪ ಜನ ಸಮುದ್ರದ ಅಲೆಗಳ ಶಬ್ದ ಬರ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಾತ್ರ ನಿಜ ಅನ್ನೋ ದೇವ್ರಿಗೆ ಗೊತ್ತಾಗಬೇಕು. ಇಷ್ಟಕ್ಕೂ ಅಲ್ಲಿ ಒಂದೇ ಹತ್ರ ಅಷ್ಟು ಬಂಗಾರ ಎಲ್ಲಿಂದ ಬಂತು? ಚರಿತ್ರದ ಪ್ರಕಾರ ಆ ಸಂಪತ್ತೆಲ್ಲ ಒಬ್ಬ ರಾಜಂದು ಮಾತ್ರನೇ ಅಲ್ಲ, ಆ ವಿಷ್ಣುವಿನ ದರ್ಶನ ಮಾಡ್ಕೊಳಕ್ ಬಂದಿರೋ ಭಕ್ತರದು. ವಿಷ್ಣುವಿನ ದರ್ಶನಕ್ಕೋಸ್ಕರ ಬಂದ ಭಕ್ತರು ಕಾಣಿಕೆ ರೂಪದಲ್ಲಿ ಕೊಟ್ಟ ಸಂಪತ್ತದು. ಲೈಕ್ ಚರಾಸ್, ಪಾಂಡವಾಸ್, ದ ಚೋಳಾಸ್ ಆ್ಯಂಡ್ ಇವಾಗಿರೋ ಟ್ರಾವೆನ್ಕೋರ್ ರಾಯಲ್ ಫ್ಯಾಮಿಲಿ, ಇವರೆಲ್ಲ ಅವರ ಸಂಪತ್ತನ್ನು ದೇವಾಲಯದಲ್ಲಿ ಬಚ್ಚಿಕ್ಕೊಳೋರು. ಅದಲ್ಲದೆ 500 BCE 300 CEಗೆ ಸೇರಿದ ಸ್ವಲ್ಪ ಗ್ರಂಥಗಳ ಪ್ರಕಾರ ಆ ದೇವಾಲಯ ಒಂದು ಗೋಲ್ಡನ್ ಟೆಂಪಲ್ ಅಂತ, ಆ ದೇವಾಲಯದಲ್ಲಿ ಊಹಿಸದಿರಲಾಗದಷ್ಟು ಸಂಪತ್ತಿದೆ ಎಂದು ಹೇಳ್ತಾ ಇದ್ದವರು. ಇನ್ನೊಂದು ವಿಷಯ ಏನಂತಂದ್ರೆ 1908ರಲ್ಲಿ ಆ ಚೇಂಬರ್ನ ತೆಗೆಯುವಾಗ ನಾಗರಾವಿನ ಗುಂಪುಗಳು ಹೊರಗೆ ಬರ್ತವೆ. ಆ ಸಮಯದಲ್ಲಿ ಬಂದಿರುವ ಈ ನಾಗರಾವುಗಳ ಗುಂಪು ಮತ್ತೆ 1931ರಲ್ಲಿ ಚೇಂಬರ್ನ ತೆಗೆಯುವಾಗ ಯಾಕೆ ಬರಲಿಲ್ಲ ಅನ್ನೋದು ಯಾರಿಗೂ ಅರ್ಥವೇ ಆಗಲಿಲ್ಲ. ಇನ್ನು ಚರಿತ್ರದಲ್ಲಿ ಒಬ್ಬ ರಾಜ ತಾನು ಜಯಿಸಿದ ಸಂಪತ್ನೆಲ್ಲ ಇಲ್ಲಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ
ಇಷ್ಟು ಸಂಪತ್ತು ಅಷ್ಟು ವರ್ಷಗಳಿಂದ ಇದ್ದಾಗ ಆ ಪ್ರದೇಶವನ್ನು ಆಕ್ರಮಿಸಲು ನೋಡಿದ ಮೊಘಲ್ಸೇ ಆಗಲಿ ಬ್ರಿಟಿಷರ್ಸೇ ಆಗಲಿ ಯಾಕೆ ಈ ದೇವಾಲಯದಲ್ಲಿರೋ ವೆಲ್ತ್ನ ಟಚ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ಫಸ್ಟಿಂದ ಈ ದೇವಾಲಯಕ್ಕೆ ಒಳ್ಳೆ ಸೆಕ್ಯೂರಿಟಿ ಇರೋದು, ಅದರಿಂದ ಈ ದೇವಾಲಯದಲ್ಲಿ ಇಷ್ಟು ದಿನ ಈ ವಾಲ್ಸ್ ಇದಾವೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಅಂದರೆ ಒಂದು ಸತಿ 70s ಅಲ್ಲಿ ಔರಂಗಜೇಬ್ ಈ ಪ್ರಾಂತನ ಕಬ್ಜಾ ಮಾಡೋದಕ್ಕೆ ಬರ್ತಾನೆ. ದೇವಸ್ಥಾನವನ್ನು ಆಕ್ರಮಿಸ್ಕೋಬೇಕು ಅನ್ನೋ 10 ದಿವಸದ ಮುಂಚೆನೆ ಔರಂಗಜೇಬ್ ಸಾವನ್ನಪ್ಪುತ್ತಾನೆ. ಆವಾಗಿಂದ ಅಲ್ಲಿದ್ದ ಜನರು ತನ್ನ ರಾಜಗಣವಿಂದ ಆಚೆ ಬೀಳೋದಕ್ಕೆ ತಮ್ಮ ಸಂಪತ್ತನ್ನೆಲ್ಲ ದೇವಾಲಯದಲ್ಲಿ ಇಕ್ಕೊಂತಾರೆ. ಅದರಿಂದ ಯಾವ ಮೊಘಲ್ ಎಂಪರರು ಸಹ ಆ ದೇವಾಲಯದ ಮೇಲೆ ದಾಳಿ ಮಾಡಲಿಲ್ಲ. ಅದಾದ್ಮೇಲೆ ಬ್ರಿಟಿಷರ್ಸ್ ಇದ್ದಾಗ ಈ ಟ್ರಾವೆನ್ಕೋರ್ ರಾಯಲ್ ಫ್ಯಾಮಿಲಿ ಈ ಬ್ರಿಟಿಷರ್ಸ್ಗೆ ಈ ಸಂಪತ್ತು ಸಿಕ್ಕದಿರ ಇರೋ ತರ ನೋಡ್ಕೊಂಡವ್ರು. ಆವಾಗಿಂದ ಆ ಚೇಂಬರ್ಸ್ ನ ಓಪನ್ ಮಾಡದಿರ ಇರೋದ್ರಿಂದ ಬ್ರಿಟಿಷರ್ಸ್ಗೆ ಆ ಸಂಪತ್ತಿನ ಬಗ್ಗೆ ಗೊತ್ತಿಲ್ದಿರ ಇರೋ ತರ ಈಸಿ ಆಗೋಯ್ತು. ಇಂದ ಇವಾಗ ನಾನು ಹೇಳೋ ಕ್ವಶನ್ಸ್ ಜಾಸ್ತಿ ಜನಕ್ಕೆ ಗೊತ್ತಿಲ್ದಿರ ಇರ್ಬೋದು. ಅದೇನಂತ ಹೇಳ್ತೀನಿ ಕೇಳಿ. ಯಾಕೆ ಆ ದೇವಸ್ಥಾನದಲ್ಲಿರೋ ಸಂಪತ್ನೆಲ್ಲ ತೆಗೆದು ದೇಶದ ಮೇಲೆ ಖರ್ಚಿಕ್ಬಾರ್ದು ಅಂತ ನನ್ನ ಕ್ವಶನ್. ಖರ್ಚಿಕ್ಬೇಕು ಅಂತಂದ್ರೆ ಇವೆಲ್ಲ ಮೇಜರ್ ಪ್ರಾಬ್ಲಮ್ಸ್ ಬರ್ತವೆ. ಫಸ್ಟ್, ಪೊಲಿಟಿಕಲ್ ಕರಪ್ಷನ್. ನಮ್ಮ ದೇಶದಲ್ಲಿ ಕರಪ್ಷನ್ ಬಗ್ಗೆ ಒಬ್ಬ ಚಿಕ್ಕ ಹುಡುಗನ ಕೇಳಿದ್ರು ಹೇಳ್ತಾನೆ. ಅಂಥದ್ದು ದೇವರ ಸಂಪತ್ತನ್ನು ಒಬ್ಬ ಪೊಲಿಟಿಷಿಯನ್ ಕೇಳಿಕ್ಕೋದಕ್ಕೆ ಯಾರಿಗೂ ನಂಬಿಕೆ ಇರಲ್ಲ. ಅದೇ ಅಲ್ಲದಿರ ನಾವು ಇನ್ನೊಬ್ಬರನ್ನ ನಂಬೋ ಪೊಸಿಷನ್ ಅಲ್ಲಿ ಸಹ ಇಲ್ಲ. ಒಂದು ವೇಳೆ ಯಾವುದಾದ್ರು ಟ್ರಸ್ಟ್ ಮುಂದೆ ಬಂದು ಆ ಸಂಪತ್ತನ್ನು ದೇಶದ ಡೆವಲಪ್ಮೆಂಟ್ಗೋಸ್ಕರ ಯೂಸ್ ಮಾಡಬೇಕು ಅಂತ ಮುಂದೆ ಬಂದ್ರೂ ಯಾರೋ ಅದನ್ನ ನಂಬೋಕ್ಕೆ ಸಾಧ್ಯವಿಲ್ಲ. ಎಷ್ಟು ಒಳ್ಳೇದು ಮಾಡಿದ್ರು ಯಾರೋ ಒಬ್ಬರು ಈ ಕರಪ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಆಪೋಸಿಟ್ ಅವರು ಇವ್ರನ್ನ ಸಿಕ್ಕಾಕ್ಬಿಡ್ತಾರೆ. ಸೊ ಹಂಗೆ ದೇಶದ ಡೆವಲಪ್ಮೆಂಟ್ ಒಳ್ಳೇದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಂದ್ರೂ ಸಹ ಇಷ್ಟು ದಿನ ರಾಜಕೀಯ ನಾಯಕಗಳು ಗೌರ್ಮೆಂಟ್ ಎಂಪ್ಲಾಯೀಸ್ ಮಾಡಿರೋ ಕರಪ್ಷನ್ ಇಂದ ಯಾರಿಗೆ ಸಹ ನಂಬಿಕೆ ಬರಲ್ಲ. ಇದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ರಿಲಿಜನ್ ಇನ್ಸ್ಟೆಬಿಲಿಟಿ. ಅಂದ್ರೆ ನಾನಿಲ್ಲಿ ಒಂದೇ ಯಾವ ಮತವನ್ನು ಅಂತ ಇಲ್ಲ. ಇವಾಗ ಇಲ್ಲಿ ಯಾರಾದ್ರೂ ಪೊಲಿಟಿಷಿಯನ್ಸ್ ಇರ್ತಾರೋ ಅವ್ರು ಯಾವುದೇ ಮತ ಆಗಲಿ, ಲೈಕ್ ಹಿಂದೂ ಆಗಿದ್ರೆ ಹಿಂದೂ ಪ್ರಜೆಗಳಿಗೋಸ್ಕರ ಮಾತ್ರ ಸೇವೆ ಸಲ್ಲಿಸ್ತಾರೆ ಅಂತ, ಇಲ್ಲಾಂದ್ರೆ ಕ್ರಿಶ್ಚಿಯನ್ಸ್ ಆದ್ರೆ ಕ್ರಿಶ್ಚಿಯನ್ಸ್ಗೆ ಸೇವೆ ಸಲ್ಲಿಸ್ತಾರೆ ಅಂತ, ಯಾವ ಪೊಲಿಟಿಷಿಯನ್ ಇದ್ರೂ ಅವ್ರ ಮತಗೋಸ್ಕರ ಮಾತ್ರ ಯೂಸ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿರುವ ಸಂಪತ್ತು ಟ್ರೆಜರ್ ಎಲ್ಲ ಸ್ವಲ್ಪ ಜನ ಹಿಂದೂಗಳಿಗೆ ಮಾತ್ರ ಸೇರ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಒಂದು ನ್ಯೂಸ್ ಆರ್ಟಿಕಲ್ ಪ್ರಕಾರ ನಮ್ಮ ತಿರುಪತಿ ದೇವಸ್ಥಾನ 2017 ಒಂದು ವರ್ಷಕ್ಕೆ 100 crores ಟ್ಯಾಕ್ಸ್ ಪೇ ಮಾಡ್ತಾ ಇದೆ ಅಂತ ರಿಪೋರ್ಟ್ ಇದೆ. ಇದಲ್ಲದೆ ನ್ಯೂಸ್ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಾರ 2021 ತಿರುಪತಿ AP ಗೌರ್ಮೆಂಟ್ಗೆ ಮಾಡಿರೋ ಕಾಂಟ್ರಿಬ್ಯೂಷನ್ ಪ್ರಕಾರ 2.5 crores ಇಂದ 50 crores ವರೆಗೂ ಪೇ ಮಾಡ್ತಾ ಇದ್ದಾರೆ. ಅಂಡ್ ಆ ಅಮೌಂಟ್ ಪ್ರತಿ ವರ್ಷನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಅಂದ್ರೆ 2026 ನಮ್ಮ ತಿರುಮಲ ತಿರುಪತಿ ದೇವಸ್ಥಾನ ಪ್ರತಿ ವರ್ಷ 55 ಕೋಟಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಇಷ್ಟು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಸಹ ಆಸ್ತಿನೆಲ್ಲ ಗೌರ್ಮೆಂಟ್ಗೆ ಕೊಡಬೇಕು ಅಂದ್ರೆ ಹೆಂಗಿರುತ್ತೆ. ಆದ್ರೆ ಈ ರಿಸರ್ಚ್ ಅಲ್ಲಿ ನನ್ಗೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಗೊತ್ತಾಗುತ್ತೆ. ಅದೇನಂತಂದ್ರೆ ಟೆಂಪಲ್ಸ್ ಮೇಲೆ GST ಇಂಟ್ರೊಡ್ಯೂಸ್ ಮಾಡಿದ ಫಸ್ಟ್ ಅಲ್ಲಿ ಮಾತ್ರ ಕೇರಳ ಟೆಂಪಲ್ಸ್ ಮಾತ್ರ ಟ್ಯಾಕ್ಸ್ ಕಟ್ತಾ ಇದಾವೆ. ಆದ್ರೆ ಚರ್ಚ್ ಅಂಡ್ ಮಸೀದಿಗಳಿಂದ ಯಾವ ಟ್ಯಾಕ್ಸು ಬರ್ತಾ ಇಲ್ಲ ಗೌರ್ಮೆಂಟ್ಗೆ. ವಿಕಿಪೀಡಿಯಾ ಪ್ರಕಾರ ಟೆಂಪಲ್ಸ್ ಅಲ್ಲಿ ಏನೇನು ಸಿಕ್ಕಿದಾವೆ ಈ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ರಿ. ಇವಾಗ ಇವೆಲ್ಲ ಸೇರಿ ಒಂದು ಟ್ರಸ್ಟ್ ಕೆಳಗಡೆ ಇರ್ತವೆ. ಗೌರ್ಮೆಂಟ್ ಯಾವಾಗಾದ್ರೂ ಬಂದು ಇವುಗಳನ್ನ ಚೆಕ್ ಮಾಡಬಹುದು. ಪ್ರಸ್ತುತ ಈ ಸಂಪತ್ತನ್ನ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಬಿಟ್ರೆ ಇನ್ನೇನಕ್ಕೂ ಪರ್ಮಿಷನ್ ಇಲ್ಲ. ಯಾವ ಗೌರ್ಮೆಂಟ್ಗೂ ಸಹ ಈ ಸಂಪತ್ತನ್ನ ಟಚ್ ಮಾಡೋಕೆ ಪರ್ಮಿಷನ್ ಇಲ್ಲ. ಈ ವಾಲ್ಸ್ ನ ಯಾಕೆ ತೆಗಿತಾ ಇಲ್ಲ ಇವತ್ತಿನ ಗೌರ್ಮೆಂಟ್ ಅಂತ ಸ್ವಲ್ಪ ರೀಸನ್ಸ್ ಇದಾವೆ, ಹೇಳ್ತೀನಿ ಕೇಳಿ. ಈ ವಾಲ್ಸ್ ನ ತೆಗಿಬೇಕು ಅಂತ ಮುಂದೆ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ ರಿಟೈರ್ಡ್ IPS ಆಫೀಸರ್ ಸುಂದರ್ ರಾಜನ್ ವಾಲ್ಟ್ B ನ ತೆಗಿಬೇಕು ಅಂತ ಅನ್ಕೊಂಡ 10 ದಿವಸಕ್ಕೆಲ್ಲ ಸಾವನ್ನಪ್ಪುತ್ತಾನೆ. ರೀಸನ್ ನಂಬರ್ 2, ಈ ವಾಲ್ಸ್ ನ ತೆಗಿಬೇಕು ಅಂತ ಟ್ರೈ ಮಾಡಿದ ಅದೇ ವರ್ಷದಲ್ಲಿ ಕೇರಳ ಫ್ಲಡ್ಸ್ ಬಂದು ಸರ್ವನಾಶ ಆಗೋಗುತ್ತೆ. ಆದ್ರೆ ಆ ಫ್ಲಡ್ಸ್ ಅಲ್ಲಿ ಆ ದೇವಸ್ಥಾನದ ಒಳಗಡೆಗೆ ಒಂದು ಹನಿಯಷ್ಟು ನೀರು ಸಹ ಬರ್ಲಿಲ್ವಂತೆ. ಇದೊಂದು ಶಾಕಿಂಗ್ ವಿಚಾರ. ಈ 6th ವಾಲ್ಟ್ ಅಲ್ಲಿ ಡೋರ್ಗೆ ಕಿವಿ ಇಟ್ಟು ಕೇಳಿದ್ರೆ ಹಾವುಗಳ ಶಬ್ದ ಬರುತ್ತೆ ಅಂತ, ಇನ್ನು ಸ್ವಲ್ಪ ಜನ ಒಳಗಡೆಯಿಂದ ಸಮುದ್ರದ ಅಲೆಗಳ ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಈ ವಾಲ್ಸ್ ನ ಓಪನ್ ಮಾಡಿದ್ರೆ ಸುನಾಮಿ ಬರುತ್ತೆ ಅಂತ, ಕೇರಳ ಎಲ್ಲ ನಾಶ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನರು. ರೀಸನ್ ನಂಬರ್ 4, ಈ 6th ವಾಲ್ಟ್ ನ ಓಪನ್ ಮಾಡಬೇಕು ಅಂತ ಅನ್ಕೊಂಡವರೆಲ್ಲ ಅನಾರೋಗ್ಯದಿಂದ ಸತ್ತೋಗ್ತಾರೆ ಅಂತ ನಂಬ್ತಾರೆ. ಅಕಸ್ಮಾತ್ ಹೆಂಗೋ ಹಂಗೆ ಓಪನ್ ಮಾಡಿದ್ರು ಒಳಗಡೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿನ ಭಯಂಕರವಾದ ಸರ್ಪಗಳು ಅದನ್ನ ಸಾಯಿಸ್ಬಿಡ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಆದ್ರೆ 2004 ತಮಿಳುನಾಡು ಅಲ್ಲಿ ಬಂದ ಫ್ಲಡ್ಸ್ ಇಂದ ತಮಿಳುನಾಡು ಮತ್ತೆ ಕೇರಳದ ಸ್ವಲ್ಪ ಗ್ರಾಮಗಳು ನೀರಿನ ಪಾಲಾಗೋಗ್ತವೆ. ಇಷ್ಟೊಂದು ಮಹತ್ವ ಪೂರ್ವವನ್ನು ಹೊಂದಿರುವ ಈ ಅನಂತ ಪದ್ಮನಾಭ ಸ್ವಾಮಿ ವಿಷ್ಣುವಿನ ಆಜ್ಞೆ ಇಲ್ಲದೆ ಈ ವಾಲ್ಟ್ಸ್ ನ ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೇವಸ್ಥಾನದಲ್ಲಿರುವ ರಹಸ್ಯಕರ ಕೊಠಡಿಗಳನ್ನು ನಾವು ಯಾವತ್ತಿಗೂ ತೆಗಿಯಕ್ಕಾಗಲ್ಲ ಅಂತ ಸ್ವಲ್ಪ ಜನ ವಾದಿಸ್ತಾ ಇದ್ದಾರೆ. ಆ ಸೀಕ್ರೆಟ್ ವಾಲ್ಟ್ಸ್ ಒಳಗಡೆ ಏನಿದೆ ಅನ್ನೋದು ಒಂದು ರಹಸ್ಯಕರವಾದ ವಿಷಯ ಆಗೋಗ್ಬಿಟ್ಟಿದೆ.
ನೋಡೋಣ ಇನ್ನು ಮುಂದೆ ಏನಾಗುತ್ತೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಟರ್ನ್ ಆನ್ ಮಾಡಿಕೊಳ್ಳಿ. ಮಾಡಿದ್ರಾ? ಡಾಟ್